ನಮಸ್ತೆ ಪ್ರವೀಣ್ ಸರ್ ಹಾಗೂ ಚುನಾವಣಾ ಅಧಿಕಾರಿಗಳು ಸಾಗರ ಈಗ SIR ಬಗ್ಗೆ ಈ ಪರೀಕ್ಷೆಗಳ ಬಗ್ಗೆ ಇದು ಜಾಥಾ ನಡೀತಾ ಇದೆ. ಅದ್ರ ಬಗ್ಗೆ ಮಾಹಿತಿ ಸರ್, ಎಷ್ಟು ಪರ್ಸೆಂಟೇಜ್ ಆಗಿದೆ ಸರ್? ನಮ್ಮಲ್ಲಿ ಟೋಟಲ್ ನಮ್ಮ 117 ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ 2,09,520 ಮತದಾರರು ಇದ್ದಾರೆ. ಇದರಲ್ಲಿ ನಾವು ಶೇಕಡ 100ರಷ್ಟು ನಾವು ಗಣತಿ ನಮೂನೆಗಳನ್ನು ಈಗಾಗಲೇ ಮತದಾರರಿಗೆ ವಿತರಣೆ ಮಾಡಲಾಗಿರ್ತದೆ. ಅದೇ ರೀತಿ ಮತದಾರರು ಗಣತಿ ನಮೂನೆಗಳನ್ನು ಭರ್ತಿ ಮಾಡಿ 1,73,323 ಗಣತಿ ನಮೂನೆಗಳು ನಮಗೆ ವಾಪಸ್ ಬಂದಿದೆ. ಅದನ್ನು ನಾವು ಗಣಕೀಕರಣ ಸಹ ನಾವು ಮಾಡಿದ್ದೀವಿ. ಇನ್ನು ಉಳಿದಂತೆ 25,299 ಮತದಾರರು ಇನ್ನೂ ಗಣತಿ ನಮೂನೆಗಳನ್ನು ಭರ್ತಿ ಮಾಡಿ ನಮಗೆ ಇನ್ನೂ ವಾಪಸ್ ಕೊಡಲಿಲ್ಲ, ಬಾಕಿ ಇದ್ದಾವೆ. ಉಳಿದಂತೆ ನಮ್ಮಲ್ಲಿ ಟೋಟಲು ಪಟ್ಟಣ ಪಂಚಾಯಿತಿ ನಗರ ಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಮತ್ತು 6,117 AST ಮತದಾರರಿಂದ ತಾತ್ಕಾಲಿಕ ಗೈರು ಮತದಾರರು ಅಂತ ಹೇಳಿ ನಾವು ಗುರುತು ಮಾಡಿದ್ದೀವಿ. ಅಂತ ಹೇಳಿದರೆ ಇವರು ಮರಣ ಹೊಂದಿರ್ತಾರೆ, ಸ್ಥಳಾಂತರ ಹೊಂದಿರ್ತಾರೆ, ವಿವಾಹ ಆಗಿ ಬೇರೆ ಕಡೆ ಸ್ಥಳಾಂತರ ಆಗಿರ್ತಾರೆ ಮತ್ತು ಬೇರೆ ಕೆಲಸದ ನಿಮಿತ್ತ ಬೇರೆ ಕಡೆ ಹೋಗಿರ್ತಾರೆ. ಆದರೆ ವೋಟರ್ ID ಇಲ್ಲೇ ಹೊಂದಿರ್ತಾರೆ. ಇಲ್ಲಿ ನಾವು BLOಗಳು ಮನೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಆ ಮತದಾರರು ನಮಗೆ ಸಿಗಲಿಲ್ಲ. ಆದ್ದರಿಂದ ನಾವು ಅವರನ್ನು AST ತಾತ್ಕಾಲಿಕ ಗೈರು ಮತದಾರರು ಅಂತ ಹೇಳಿ ನಾವು ಗುರುತು ಮಾಡಿದ್ದೀವಿ. ಅಂತಹ ಮತದಾರರು ಒಂದೊಮ್ಮೆ ತಮ್ಮ ಮತದಾನದ ಹಕ್ಕನ್ನು ಇಲ್ಲೇ ಉಳಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿದರೆ ಅವರು ಎಲ್ಲಿ ವಾಸ ಇದ್ದಾರೆ ಅನ್ನೋ ಬಗ್ಗೆ ಮಾಹಿತಿಯನ್ನು ನೀಡುವುದರೊಂದಿಗೆ ಯಾವ ಮತಗಟ್ಟೆಯಲ್ಲಿ ಅವರು ಗಣತಿ ನಮೂನೆ ವೋಟರ್ ಲಿಸ್ಟ್ ಇದೆಯೋ, ಹೆಸರು ಇದೆಯೋ ಅಲ್ಲಿನ ಅವರು BLOಗಳನ್ನು ಸಂಪರ್ಕಿಸಿ ಗಣತಿ ನಮೂನೆಗಳನ್ನು ತೆಗೆದುಕೊಳ್ಬೋದಾಗಿದೆ. ಈಗಾಗಲೇ ನಾವು 1,200ಕ್ಕಿಂತ ಜಾಸ್ತಿ ವೋಟರ್ಸ್ ಇರುವಂಥ ಮತಗಟ್ಟೆಗಳನ್ನು ನಾವು ಮರು ಜೋಡಣೆ ಅಥವಾ ಹೊಸ ಮತಗಟ್ಟೆಗಳನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದಾಗ ಈಗ ಪರಿಷ್ಕರಣೆಯ ನಂತರದಲ್ಲಿ ಒಟ್ಟು ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ 21 ಮತಗಟ್ಟೆಗಳಲ್ಲಿ ನಾವು 1,200ಕ್ಕಿಂತ ಹೆಚ್ಚು ಮತದಾರರು ಇರುವಂಥದ್ದು ಕಂಡುಬಂದಿದೆ. ಅದನ್ನು ನಾವು ಈಗ ಮುಂದಿನ 2-3 ದಿನದಲ್ಲಿ ನಾವು ಅದರ ಬಗ್ಗೆ ಪರಿಶೀಲನೆ ನಡೆಸಿ ಪ್ರಮುಖ ರಾಜಕೀಯ ಪಕ್ಷದ ಏಜೆಂಟರು ಹಾಗೂ ಪ್ರತಿನಿಧಿಗಳೊಂದಿಗೆ ನಾವು ಸಮಾಲೋಚನೆಯನ್ನು ನಡೆಸಿ ಅದನ್ನು ಮರು ಜೋಡಣೆ ಮಾಡಬೇಕು ಅಂತ ಹೇಳಿದರೆ ಪಕ್ಕದ ಮತಗಟ್ಟೆಗೆ ನಾವು ಆ ಮತದಾರನ ಹೊಂದಾಣಿಕೆ ಮಾಡಬೇಕು ಅಥವಾ ಹೊಸದಾಗಿ ಮತದಾನ ಕೇಂದ್ರವನ್ನು ಸ್ಥಾಪಿಸಬೇಕು ಅನ್ನೋ ಬಗ್ಗೆ ಒಂದು ಸಭೆಯನ್ನು ನಡೆಸೋದಿದೆ. ಆ ನಂತರದಲ್ಲಿ ನಾವು ಅದನ್ನು ಸಹ ಹೊಸ ಮತಗಟ್ಟೆ ಮಾಡೋದಾದರೆ ಅದ್ರ ಬಗ್ಗೆ ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಸರ್, ಫಾರಂ ನಂಬರ್ 6 ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ಫಾರಂ ನಂಬರ್ 6 ಅಂತ ಹೇಳಿದರೆ ಈಗಾಗಲೇ 18 ವರ್ಷ ಮೇಲ್ಪಟ್ಟಿದ್ದು ಮತದಾನದ ಹಕ್ಕನ್ನು ಹೊಂದಿಲ್ಲದೇ ಇರುವಂಥವರು ಈಗ ನಮೂನೆ 6ರಲ್ಲಿ ನಾವು ಗಣತಿ ನಮೂನೆ ಏನು BLOಗಳು ಕೊಡೋಕ್ಕೆ ಬಂದಿದ್ದಾರೆ ಮನೆಗೆ. ಅಂಥ ಸಂದರ್ಭದಲ್ಲಿ ಆ BLO ಹತ್ರ ನಾವು ಫಾರಂ 6 ಮತ್ತು ಒಂದು ಘೋಷಣೆಯನ್ನು ಕೊಟ್ಟಿದ್ದೀವಿ. ಆ 2 ಫಾರಮ್ಗಳನ್ನು ಅವರು ಮನೆಯ ಕುಟುಂಬಸ್ಥರು ಅಥವಾ ಯುವ ಮತದಾರರು ಆ ಗಣತಿ ನಮೂನೆಯನ್ನು ತೆಗೆದುಕೊಂಡು ಅವರು ಭರ್ತಿ ಮಾಡಿದ ಮಾಹಿತಿಯನ್ನು ಅದರಲ್ಲಿ ಏನಂತ ಹೇಳಿದರೆ ಅವರು 2002ರಲ್ಲಿ ಅವರ ತಂದೆ ತಾಯಿ ಅಥವಾ ಅವರ ಅಜ್ಜ ಅಜ್ಜಿ ಎಲ್ಲಿ ವಾಸ ಇದ್ದರು ಅಥವಾ ಎಲ್ಲಿ ಮತದಾನದ ಹಕ್ಕನ್ನು ಹೊಂದಿದ್ರು ಆ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಜೊತೆಗೆ ಅವರು 18 ವರ್ಷ ಪೂರ್ಣಗೊಂಡಿರ್ತಕ್ಕಂಥ ಮಾಹಿತಿ ನಮೂನೆ 6ರಲ್ಲಿ ಏನೇನು ಡೀಟೇಲ್ಸ್ ಇದೆ ಅದಷ್ಟನ್ನು ಭರ್ತಿ ಮಾಡಿ ಕೊಡಬೇಕು. ಸರಿ, ಬೆಂಗಳೂರಲ್ಲಿ ಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮತಗಟ್ಟೆಗಳಲ್ಲಿ ಅವರ ಹೆಸರು ಇದೆ. ಅವರಿಗೆ ನಾವು ಗಣತಿ ನಮೂನೆಗಳನ್ನು ಕೊಡೋಕ್ಕೆ BLOಗಳು ಹೋಗಿದ್ದಾರೆ. ಈಗಾಗಲೇ 2-3 ಬಾರಿ ಈಗಾಗಲೇ ಭೇಟಿಯನ್ನು ಮಾಡಲಾಗಿದೆ. ಇಂಥ ಸಂದರ್ಭದಲ್ಲಿ ಅವರು ಇಲ್ಲ ಅಂತ ನಮಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಅವರಿಗೆ ತಾತ್ಕಾಲಿಕ ಗೈರು ಮತದಾರರು ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ದೇವೆ. ಇನ್ನು ಅವರೇನಾದರೂ ಇಲ್ಲೇ ನಮ್ಮ ಮತದಾನವನ್ನು ಮುಂದುವರಿಸ್ಕೊತೀವಿ ಅಂತ ಹೇಳಿದರೆ ಅವರು ಸಂಬಂಧಪಟ್ಟ BLOವನ್ನು ಕನ್ಸರ್ನ್ ಮಾಡಿಬಿಟ್ಟು ಗಣತಿ ನಮೂನೆ ತೊಗೋಬೇಕಾಗುತ್ತೆ. ಹಾಗೂ ಅವರು ತೊಗೊಂಡಿಲ್ಲ ಅಂತ ಹೇಳಿದರೆ ಅವ್ರ ಮತದಾನದ ಹಕ್ಕನ್ನು ಇಲ್ಲಿ ನಾವು ಅವರು ಗೈರು ಮತದಾರ ಅಂತ ಹೇಳಿದ್ರೆ ಅವ್ರನ್ನ ಡಿಲೀಟ್ ಮಾಡ್ತೀವಿ. ಅವರು ಬೆಂಗಳೂರಲ್ಲಿ ವಾಸ ಇದ್ದರೆ ಬೆಂಗಳೂರಲ್ಲಿ ಎಲ್ಲಿ ವಾಸ ಇದ್ದಾರೋ ಅಲ್ಲಿ ಅವರು BLO ಸಂಪರ್ಕಿಸಿ ಗಣತಿ ನಮೂನೆಯನ್ನು ತೊಗೋಬೋದಾಗಿದೆ. ಅವಾಗ ಅಲ್ಲಿಗೆ ಸೇರ್ತಾರೆ, ಅವರು ಇಲ್ಲಿ ಡಿಲೀಟ್ ಆಗ್ತಾರೆ. ಸರ್, ವಿದೇಶದಲ್ಲಿರೋರಿಗೆ ಸ್ವಲ್ಪ ಗೊಂದಲ ಇದೆ, ಯಾಕಂದ್ರೆ ಸುಮಾರು ಫ್ಯಾಮಿಲಿ ಕೂಡ ಅಲ್ಲಿದೆ. ಕೆಲವರಿಗೆ ಅವ್ರು ಎಲ್ಲಿ ಮತದಾನ ಮಾಡಿದ್ದಾರೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಏನಿದೆ ಸರ್? ಅಲ್ಲ, ಅವ್ರ ಹತ್ರ ವೋಟರ್ ID ಇದೆ ಅಲ್ವಾ, ಈಗ ಆ ವೋಟರ್ ID ಇರ್ತಕ್ಕಂಥ ನಂಬರನ್ನು ಸರ್ಚ್ ಮಾಡಿದರೆ ಅವರು ನಮ್ಮ ತಾಲೂಕು ಆಫೀಸಿಗೆ ಬಂದರೂ ನಾವು ಎಲ್ಲಿದ್ದಾರೆ ಅವ್ರದ್ದು ವೋಟರ್ ಲಿಸ್ಟ್ ಎಲ್ಲಿದೆ ಏನು ಅನ್ನೋ ಡೀಟೇಲ್ಸನ್ನು ಕೊಡ್ತೀವಿ. ನಗರಸಭೆಯಲ್ಲಿ ವೋಟರ್ ಫೆಸಿಲಿಟಿ ಸೆಂಟರ್ ಅಂತ ಮಾಡಿದ್ದೀವಿ. ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ವೋಟರ್ ಫೆಸಿಲಿಟಿ ಸೆಂಟರ್ ಅಂತ ಮಾಡಿದ್ದೀವಿ. ಅಲ್ಲಿ ಅವರು ಭೇಟಿ ಮಾಡಿ ಅವರ XMA ಕಾರ್ಡ್ ನಂಬರನ್ನು ಅವರು ಹೇಳಿದರೆ ಅವರು ಯಾವ ಮತದಾನ ಗಟ್ಟೆಯಲ್ಲಿ ಯಾವ ಮತಗಟ್ಟೆಯಲ್ಲಿ ಅವರ ಹೆಸರು ಇದೆ ಅನ್ನೋ ಡೀಟೇಲ್ಸನ್ನು ನಾವು ಅವ್ರಿಗೆ ಕೊಡ್ತೀವಿ. ಸಂಬಂಧಪಟ್ಟ BLO ಯಾರು ಅನ್ನೋಂಥದ್ದನ್ನು ಮಾಹಿತಿ ಅವರಿಗೆ ಕೊಡ್ತೀವಿ, ಅವರನ್ನ ಸಂಪರ್ಕಿಸ್ಬೋದು. ಇದು ಕೊನೆ ದಿನಾಂಕ ಸರ್, ಇದು SRI ಅಂತ ಹೇಳಿದರೆ ಈಗ ನಾವು ಏನು 8ನೇ ತಾರೀಕಿನವರೆಗೆ ನಾವು ಗಣತಿ ನಮೂನೆಗಳನ್ನು ವಿತರಣೆ ಮತ್ತು ಸಂಗ್ರಹಣೆ ಅಂತ ಕೊಂಡೇಳಿ ನಾವು ಮಾಡ್ತಾ ಇರೋವಂಥದ್ದು.
ಅದಾದ ನಂತರದಲ್ಲಿ ನಾವು SIR ನಮ್ಮ ಏನು ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಆಗೋದು 7 ಅಕ್ಟೋಬರ್ 2026ಕ್ಕೆ ನಾವು ಫೈನಲ್ ವೋಟರ್ ಲಿಸ್ಟನ್ನು ನಾವು ಮಾಡ್ತೇವೆ. ಓಕೆ, ಧನ್ಯವಾದಗಳು ಸರ್. ನಿಮ್ಮ ಈ ಒಂದು SRI ಪ್ರೊಸೆಸಿಂಗ್ ಇನ್ನು ಯಥೇಚ್ಛವಾಗಿ ನಡೀಲಿ. ಮತದಾರರಿಗೆ ಮುಖ್ಯವಾಗಿ ನಮಗೆ ಇನ್ನು ಟೌನಲ್ಲೇ ನಮಗೆ 7633 ಗಣತಿ ನಮೂನೆಗಳು ವಾಪಸ್ ಬರೋದು ಬಾಕಿ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಮತದಾರರು ಜಾಸ್ತಿ ಆಸಕ್ತಿಯನ್ನು ವಹಿಸಬೇಕಾಗಿದೆ ಮತ್ತು ನಮ್ಮ BLOಗಳಿಗೆ ಸಂಪರ್ಕಿಸಿ ಆ ಗಣತಿ ನಮೂನೆಗಳನ್ನು ಹಿಂದಿರುಗಿಸಲಿಕ್ಕೆ ನಾವು ಕೊಡ್ತೇವೆ. ಧನ್ಯವಾದಗಳು ಸರ್.